ಸ್ನೇಹಿತರೆ, ಗೌರಿ ಕಲ್ಯಾಣ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಇನ್ನು ಈ ಕಡೆ ಮೋನಿಕಾ ಪಪ್ಪಾಯ ಹಣ್ಣ ತಿಂತಾ ಇದ್ದಿದ್ನ ನೋಡಿ ಸರಿತಾ ಅವರು, ಏನ್ ಮಾಡ್ತಿದ್ಯಾ ಮೋನಿಕಾ, ನೀನು ಏನ್ ಹಣ್ಣು ತಿಂತಿದ್ಯಾ? ಅಯ್ಯೋ ಆಂಟಿ, ನನ್ನ ಫೇವ್ರೆಟ್ ಆಗಿರೋ ಪಪ್ಪಾಯ ಹಣ್ಣು ತಿಂತಾ ಇದ್ದೀನಿ, ಯಾಕಂಟಿ ಏನಾಯ್ತು ಅಂತ ಕೇಳ್ತಾ ಇರ್ತಾಳೆ. ನಿನಗೆ ಸ್ವಲ್ಪ ಆದ್ರೂ ಬುದ್ಧಿ ಅನ್ನೋದು ಇದೆಯೇನಮ್ಮ? ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಅಂತ ಗೊತ್ತಿಲ್ವಾ? ಅಷ್ಟಕ್ಕೂ ನೀನೇನ್ ಈಗ ಸಾಮಾನ್ಯ ವ್ಯಕ್ತಿನಾ? ಒಳಗಡೆ ಒಂದು ಮಗು ಬೆಳೀತಿದೆ, ಯಾವಾಗ ಏನ್ ತಿನ್ಬೇಕು ಅನ್ನೋದಷ್ಟು ಗೊತ್ತಾಗಲ್ವಾ ಅಂತ ಬೈತಾ ಇದ್ದಂಗೆ, ಅಯ್ಯೋ ಬಿಡಿ ಆಂಟಿ, ನನ್ ಗ್ಲಾಮರ್ ಆಗಿರ್ಬೇಕು ಅಂದ್ರೆ ಈ ಪಪಾಯನೇ ನನ್ಗೆ ಹೆಲ್ಪ್ ಮಾಡೋದು ಅಂತ ಹೇಳ್ತಿದ್ದೀವಿ ನೋಡಿ. ಅಷ್ಟೊತ್ತಿಗೆ ಇನ್ನ ಗೌರಿ ಅವರೆಲ್ಲರೂ ಮನೆ ಮಂದಿಯವರೆಲ್ಲರೂ ಬರ್ತಾರೆ. ಅಯ್ಯೋ ಯಾಕಕ್ಕ ನೀನ್ ಈ ರೀತಿ ಕೆಲಸ ಮಾಡ್ತಿದ್ಯಾ? ಅಷ್ಟಕ್ಕೂ ಇವಾಗ ಇದನ್ನ ತಿಂತಾರಾ? ನಿನಗ್ ಸ್ವಲ್ಪನೂ ಬುದ್ಧಿ ಅನ್ನೋದೇ ಇಲ್ವಾ ಅಂತ ಗೌರಿ ಆ ಬೌಲಿದ್ದಿದ್ನ ಕಸ್ಕೊಂಡ್ಬಿಡ್ತಾಳೆ. ಆಗ ಈಗೇನೇ ಆಯ್ತು? ತಿಂತಾ ಇಲ್ಲ ತಾನೆ, ಸರಿ ಬಿಡು, ತಿನ್ನಲ್ಲ ಇನ್ಮೇಲೆ. ಅಯ್ಯೋ ಹೀಗೆ ಬಿಟ್ರೆ ಸರಿ ಹೋಗೋದಿಲ್ಲ, ಡಾಕ್ಟರ್ನ ಕರ್ಸಿ ಚೆಕಪ್ ಮಾಡಿಸ್ಲೇಬೇಕು ಅಂತ ಅವ್ರ ಅಜ್ಜಿ ಹೇಳ್ತಾ ಇರ್ತಾರೆ. ಹಾ ಸರಿ ಅತ್ತೆ, ನೀವ್ ಹೇಳ್ದಂಗೆ ನಾನು ಡಾಕ್ಟರ್ನ ಕರೆಸ್ತೀನಿ ಅಂತ ಇನ್ನ ಅಷ್ಟೊತ್ತಿಗೆ ವಿವೇಕ್ ಸಹ ಫೋನ್ ಮಾಡಿ ಕರೆಸ್ತಾ ಇರ್ತಾನೆ. ಇನ್ ಈ ಕಡೆ ನೋಡಿದ್ರೆ ಕಾಂತಲಕ್ಷ್ಮಿ ಮತ್ತೆ ಅವ್ರ ಅಕ್ಕ ಇಬ್ರು ಸೇರಿ ಇನ್ನ ಜವಾಹರ್ಲಾಲ್ ಅವ್ರಿಗೆ ದುಡ್ಡು ಕೊಡೋದಿಲ್ಲ, ಏನ್ ಮಾಡ್ಕೋತಿರೋ ಮಾಡ್ಕೊಳ್ಳಿ, ನಿಮ್ಗೆ ಇಷ್ಟ ಸತಿ ನೀವು ಹೋಗ್ಲಿ ಅಂತ ಬಿಟ್ರೆ ಬರೀ ನೀವು ದುಡ್ಡು ಆಸ್ತಿ ಅಂತಸ್ತಿಗೆನೆ ಹಿಂಗ್ ಮಾಡ್ತಾ ಇದ್ದೀರಾ, ನಮ್ಗೆ ಕೊಡೋ ಸ್ಥಿತಿಲಿ ಇಲ್ಲ ಅಂತ ಹೇಳಿದ್ರು ನೀವು ಕೇಳೋದೇ ಇಲ್ಲ ಅಂತ ಇನ್ನ ಈ ಕಡೆ ನೋಡಿದ್ರೆ ಅಕ್ಕ ತಂಗಿಯರಿಬ್ರಿಗೂ ಸಹ ಕೋಪ ಬಂದಿ ಚೆನ್ನಾಗಿ ಅವರಿಗೆ ಹೊಡೆದಾಕ್ತಾ ಇರ್ತಾರೆ. ಅಷ್ಟೊತ್ತಿಗೆ ನೀವು ಅಕ್ಕ ತಂಗಿಯರಿಬ್ರು ಸೇರಿ ಪ್ಲಾನ್ ಮಾಡ್ತಾ ಇರ್ತಾರೆ. ಇನ್ನು ಅಷ್ಟೊತ್ತಿಗೆ ನೀವು ಇದೇ ರೀತಿ ಮಾಡ್ತಿದ್ರೆ ನಾನು ನಿಮ್ ಗಂಡನ್ಗೆ ಈ ರೀತಿ ಸಾಲ ತಗೊಂಡು ನೀವು ನನ್ನ ಹಿಂಗೆ ಬಂಧಿಸಿದೀರಾ ಅಂತಾನು ಹೇಳ್ತೀನಿ ಅಂತ ಹೇಳ್ತಾ ಇರ್ತಾರೆ. ನೀವು ನಮ್ಮನ್ನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದೀರಾ? ಅಷ್ಟಕ್ಕೂ ನೀವೇ ಇವಾಗ ನಮ್ ಬಂದಿಲಿರೋದು ಅಂತ ಕಾಂತಲಕ್ಷ್ಮಿ ಹೇಳ್ತಾ ಇರ್ತಾಳೆ. ಸರಿ ಅಂತ ಇದನ್ನ ಈ ಕಡೆ ಅವ್ರ ಅಕ್ಕ ತಂಗಿಯವ್ರಿಬ್ರಿಗೂ ಕೋಪ ಬಂದು ಮತ್ತೆ ಅವ್ರಿಗೆ ರಿವೆಂಜ್ ತೀರ್ಸ್ಕೋಬೇಕು ಅಂತ ಕಾಯ್ತಾ ಇರ್ತಾರೆ. ಇನ್ನು ಈ ಕಡೆ ನೋಡಿದ್ರೆ ಚಿನ್ನು ಮತ್ತೆ ಶ್ಯಾಮ್ ಇಬ್ರು ಫೀಲ್ಡ್ ಅಲ್ಲಿ ಪುಷಪ್ಸ್ ಎಲ್ಲ ಮಾಡ್ತಾ ಇದ್ದಿದ್ ನೋಡಿ. ಯಾಕೆ ಕವಿ ಏನಾಯ್ತು? ಅಯ್ಯೋ ನಿನಗೆ ಯಾರು ಹೇಳಿದ್ರು ಈ ರೀತಿ ಎಲ್ಲ ಮಾಡೋದಿಕ್ಕೆ? ಅಷ್ಟಕ್ಕೂ ನಿನ್ಗೆ ಏಂತಕ್ಕೆ ಈ ಊರು ಸಾಬಾರಿ ಎಲ್ಲ? ಅಯ್ಯೋ ನೀನ್ ಮಾಡ್ತಿದ್ದಲ್ಲ, ಅದಕ್ಕೆ ಜೊತೆಗೆ ನಾನು ಕಂಪ್ನಿ ಕೊಡೋಣ ಅಂತ ಮಾಡಿದೆ ಹೋ ಅಂತ ಹೇಳ್ತಾ ಇದ್ದಂಗೆ ಇನ್ನ ಶ್ಯಾಮ್ ಎದ್ದೊಳ್ತಾ ಇರ್ತಾನೆ. ಅಯ್ಯೋ ರಾಮ, ಕೈಕಾಲೆಲ್ಲ ಹಿಡ್ಕೊಬಿಟ್ಟಿದೆ, ಈಗೇನಪ್ಪ ಮಾಡೋದು ಅಂತ. ಅಲ್ಲಿವರೆಗೂ ಸ್ವಲ್ಪ ಕರ್ಕೊಂಡು ಹೋಗ್ತೀಯ ಮಚ್ಚಿ? ಆಯ್ತು ಬಾ ಕರ್ಕೊಂಡು ಹೋಗ್ತೀನಿ ಅಂತ ಇನ್ನ ಚಿನ್ನು ಶ್ಯಾಮ್ನ ನೋಡಿ ನಕ್ಕೊಂಡು ಕರ್ಕೊಂಡು ಹೋಗ್ತಾ ಇರ್ತಾಳೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ ಜ್ಯೋತಿರ್ಭವ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಇನ್ನು ಈ ಕಡೆ ನೋಡಿದ್ರೆ ಮೋನಿಕನ್ನ ಚೆಕಪ್ ಮಾಡೋದಕ್ಕೆ ಡಾಕ್ಟರ್ ಬಂದಿರ್ತಾರೆ. ಆಗ ಅವರ ಅತ್ತೆದೀರೆಲ್ಲರೂ ಅಲ್ಲೇ ಇದ್ದಿದ್ ನೋಡಿ ಏನೋ ಮುಜುಗರ ಆಗೋದ್ ರೀತಿ ಮಾಡ್ತಾ ಇರ್ತಾಳೆ ಮೋನಿಕಾ. ಅಷ್ಟೊತ್ತಿಗೆ ಎಲ್ಲಾರನು ಹೊರಗಡೆ ಕಳಿಸಿ ಇನ್ನ ಡಾಕ್ಟರ್ ಚೆಕ್ ಮಾಡ್ತಾ ಇದ್ರೆ ಏನು ಗೊತ್ತೇ ಆಗ್ತಲ್ವಲ್ಲ ಅಂತ ಯೋಚನೆ ಮಾಡ್ತಿದ್ದಂಗೆ ಏನು ಇಲ್ಲ ಅಂತ ಗೊತ್ತಾಗ್ತಿದ್ಯಾ? ಅಷ್ಟಕ್ಕೂ ಅಲ್ಲಿ ಏನಾದ್ರೂ ಇದ್ರೆ ಅಲ್ವಾ? ಮತ್ತೆ ಯಾಕಮ್ಮ ನೀನ್ ಈ ರೀತಿ ಸುಳ್ಳು ಹೇಳ್ತಾ ಇದ್ಯಾ ಅಂತ ಡಾಕ್ಟರ್ ಕೇಳ್ತಾ ಇರ್ತಾರೆ. ಆಗ ನೀವೀಗ ಏನಾದ್ರೂ ಮನೆಯವ್ರಿಗೆಲ್ಲರಿಗೂ ಹೇಳಿದ್ರೆ ಸರಿ ಇರಲ್ಲ ನೋಡಿ. ಯಾಕಮ್ಮ ಇಷ್ಟು ದೊಡ್ಡ ಮಹಾನ್ ವ್ಯಕ್ತಿಗಳ ಮುಂದೆ ನೀನ್ ಈ ರೀತಿ ಯಾಕಮ್ಮ ನಾಟಕ ಆಡ್ತಾ ಇದ್ಯಾ ಅಂತ ಕೇಳ್ತಾ ಇದ್ರು ಮೋನಿಕಾ ಬ್ಲ್ಯಾಕ್ ಮೇಲ್ ಮಾಡ್ತಾ ಇರ್ತಾಳೆ. ನೀವೇನಾದ್ರೂ ನನ್ನ ಈ ವಿಚಾರ ತಿಳಿಸಿದ್ರೆ ನಾನು ಇಲ್ಲೇ ಸೂಸೈಡ್ ಮಾಡ್ಕೊಂಡ್ಬಿಡ್ತೀನಿ ಅಂತ ಚಾಕು ಇಟ್ಕೊಂಡು ತೋರಿಸ್ತಾ ಇದ್ದಿದ್ ನೋಡಿ. ಅವಳಿಗೂ ಸಹ ಭಯ ಆಗ್ತಾ ಇರುತ್ತೆ. ಇನ್ ಈ ಕಡೆ ನೋಡಿದ್ರೆ ಗೌರಿಗೂ ಸಹ ಟೆನ್ಷನ್ ಆಗ್ತಾ ಇರುತ್ತೆ. ಅಯ್ಯೋ ಅಲ್ಲಿ ನಮ್ಮ ಅಕ್ಕನ್ಗೆ ಏನೂ ಇಲ್ಲ, ಎತ್ತಾ ಇಲ್ಲ, ಏನಂತ ಹೇಳ್ತಾರೋ ಏನೋ ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಈ ಕಡೆ ಇನ್ನ ಮೋನಿಕಾ ಆಡ್ತಾ ಇರೋ ನಾಟಕನ ಈ ಕಡೆ ಇನ್ನ ಡಾಕ್ಟರ್ ಅವರು ಸಹ ಮನೆ ಮಂದಿಯವ್ರಿಗೆ ತಿಳಿಸ್ತಾರ ಅಥವಾ ಮತ್ತೆ ಅಲ್ಲಿ ಮೋನಿಕಾನೇ ಅಲ್ಲಿ ಕೈ ಹಸ್ತಾ ಇರುತ್ತಾ ನನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ಟಿಪ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.